ಈಗ ಅನುಮಿತಿ ಜ್ಞಾನಮೇ, ಅನುಮಿತಿ ಜ್ಞಾನ, ಅನುಮಾನ ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂತ ಅನುಮಿತಿ ಪ್ರಮಾ, ಪ್ರಮಾ ಅಂದ್ರೆ ಜ್ಞಾನ, ಅನುಮಾನ ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂತ ಯಾವುದಂದ್ರೆ ಅನುಮಿತಿ ಪ್ರಮಾ. ಈ ಅನುಮಿತಿ ಜ್ಞಾನದಲ್ಲಿ ವ್ಯಾಪ್ತಿಯ ಜ್ಞಾನ, ಅನುಮಿತಿ ನಿಮಗೆ ಜ್ಞಾನ ಆಗಬೇಕಾಗಿದ್ರೆ ವ್ಯಾಪ್ತಿ ಜ್ಞಾನ ನಿಮಗ ಅಪೇಕ್ಷಾ ಮಾಡುತ್ತದೆ. ಅನುಮಿತಿ ಜ್ಞಾನ ಆಗಬೇಕಾಗಿದ್ರೆ ಆ ಅನುಮಿತಿ ಜ್ಞಾನ ವ್ಯಾಪ್ತಿ ಜ್ಞಾನದ ಅಪೇಕ್ಷಾ ಮಾಡುತ್ತದೆ. ಅಂದ್ರೆ ವ್ಯಾಪ್ತಿ ಜ್ಞಾನ ನಿಮ್ಗೆ ಇತ್ತಪ್ಪ ಅಂದ್ರೆ ಅನುಮಿತಿ ಆಗ್ತದ, ವ್ಯಾಪ್ತಿ ಜ್ಞಾನ ಇಲ್ಲಂದ್ರೆ ಅನುಮಿತಿ ಜ್ಞಾನ ಆಗುದಿಲ್ಲ. ವ್ಯಾಪ್ತಿ ಅವಿನಾಭಾವ ರೂಪ ಸಂಬಂಧಕ್ಕೂ ವ್ಯಾಪ್ತಿ ಕೈಯೇ ತಿಸುವಾಲ ವ್ಯಾಪ್ಯ ಕೈಯೇ ಐತಲ್ಲ. ಹೆಂಗ ಕರ್ಣ ಪ್ರಮಾಣದ ಕರ್ಣ ಏನೈತೆ, ಕರ್ಣ ಇರ್ಬೇಕಾಗಿದ್ರೆ ಪ್ರಮಾ ಕರ್ಣಂ ಪ್ರಮಾಣ, ಪ್ರಮಾಣದ ಅಪೇಕ್ಷೆ ಮಾಡ್ತೈತೆ. ಕರ್ಣ ಪ್ರಮಾಣದ ಅಪೇಕ್ಷೆ ಮಾಡ್ತೈತಿ ಗೊತ್ತಿಲ್ಲ. ಹಂಗ ಇಲ್ಲಿನೂ ಕೂಡ ಹಂಗ ಬಾದ ಎದ್ರದ ಅಪೇಕ್ಷೆ ಮಾಡ್ತೈತಿ, ಬಾದ 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 ಅಪೇಕ್ಷೆ ಎದ್ರ ಮಾಡ್ತೈತಿ, ಮಿಥ್ಯತ್ವದ ಅಪೇಕ್ಷೆ ಮಾಡ್ತೈತಿ ಬಾದ. ನಾಶ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತೈತಿ. ನಾಶ ಏನದ, ನಾಶ ಪ್ರತಿಯೋಗಿ ಇದ್ರೆ ನಾಶ ಮಾಡ್ತೈತಿ, ಪ್ರತಿಯೋಗಿನಿ ಇಲ್ಲ ಅಂದ್ರೆ ನಾಶ ಅದ್ರದ್ದಾಗ್ತದೆ. ಅದರ್ಶನ ಅನುಕೂಲ ವ್ಯಾಪಾರವಾನ ನಾಶಕ, ನಾಶಕ ವಿಷಯ ನಾಶ. ಅದರ್ಶನ ಅನುಕೂಲ ವ್ಯಾಪಾರವಾನ್ ನಾಶಕ, ನಾಶಕದ ಲಕ್ಷಣದ ಅದರ್ಶನ ಅನುಕೂಲ ವ್ಯಾಪಾರವಾನ ನಾಶಕ, ನಾಶಕ ವಿಷಯ ನಾಶ, ನಾಶಕ ವಿಷಯ ನಾಶ. ಹೀಗೆ ಮಗ ಹಂಗೆ ಇಲ್ಲಿ ಅನುಮಿತಿ ಪ್ರಮಾಣ ನಿಮಗ ಅನುಮಿತಿ ಜ್ಞಾನವೇ ಪ್ರಮಾದ ಕೊನೆಯಿಲ್ಲ. ಈ ಅನುಮಿತಿ ಜ್ಞಾನ ನಮ್ಗೆ ಆಗ್ಬೇಕು, ನಿಶ್ಚಯ ಆಗ್ಬೇಕಾಗಿದ್ರೆ ಅದಕ್ಕೆ ಅದೇನ್ ಮಾಡ್ತದೆ, ನಿಮಗ ಸರಿಯಾಗಿ ಅವಿನಾಭಾವ ರೂಪ ಸಂಬಂಧ ವ್ಯಾಪ್ತಿದು ಜ್ಞಾನ ಇದ್ರೆ ಆಗ್ತದೆ, ಆಗಲ್ಲ. ಅದರ ನಿಮಗೆ ಪ್ರಕಾರ ರೀತಿ, ಪ್ರಕಾರ ಅಂದ್ರೆ ರೀತಿ ಹೇಳ್ತಾ ಇದ್ದಾರೆ. इस रीति से अविनाभाव रूप संबंध का नाम व्याप्ति है. ಈ ರೀತಿಯಿಂದ ಅವಿನಾಭಾವ ರೂಪ ಸಂಬಂಧದ ಹೆಸರೇ ವ್ಯಾಪ್ತಿ. ತಿಸ್ ವಾಲ ಆ ವ್ಯಾಪ್ತಿ ವಾಲ ವ್ಯಾಪ್ಯ ಹೈ. ಆ ವ್ಯಾಪ್ತಿ ಉಳ್ಳೋದಕ್ಕೇನೆ ನಾವು ವ್ಯಾಪ್ಯ ಅಂತೇವು. ಎದಕ್ಕೆ ವ್ಯಾಪ್ಯ ಅನ್ಬೇಕು ಭೀಮಶಂಕರೀಗ? ವ್ಯಾಪ್ಯ ಯಾವುದು? अविनाभाव रूप संबंध का नाम व्याप्य है. इस वाला व्याप्य है. व्याप्य ಯಾವುದು? ಅಲ್ಲಿ ನೋಡ್ರಿ ಮುಂದೆ ಅಂದಿದ್ರೆ ಮುಂದೆ ಓದ್ಬೇಡಿ, ಆದ್ರೆ ನಿಮ್ಗೆ ಗೊತ್ತಲ್ಲ. ತಿಸ್ವಾಲ ವ್ಯಾಪ್ಯ ಹೈ, ಧೂಮ ಜಗತ್ ಇವು ವ್ಯಾಪ್ಯವು. ವ್ಯಾಪ್ಯ ಜೋ ಧೂಮ ಈಗ ಮುಗಿಲ್ ಬಂತು. ಇವು ವ್ಯಾಪ್ಯ ವ್ಯಾಪ್ತಿ ಮೊದಲ ಪೇಜ್ದಾಗೆ ಶುರುವಾತಿಗೆ ನಿಮಗೆ ಎಲ್ಲ ಅವರು ಒಂದು ಪೇಜಲ್ಲಿ ಲಕ್ಷಣ ಅದಾವು. ಮೊದಲಿನ ಪೇಜ್ದಾಗ ಏನೈತಲ್ಲ ಬರೀ ಲಕ್ಷಣನೇ, ಅವು ವ್ಯಾಖ್ಯಾಗಳು ಯಾವತ್ತು ನಿಮ್ಗೆ ಗುರ್ತೇ ಇರಬೇಕು. ಮತ್ತೆ ಪುನಃ ಮುಂದೆ ಹೋಗೋ ವ್ಯಾಪ್ಯ ಅದಕ್ಕೆ ಅನ್ಬೇಕು, ವ್ಯಾಪ್ತಿ ಅದಕ್ಕೆ ಅನ್ಬೇಕು, ವ್ಯಾಪಕ ಅದಕ್ಕೆ ಅನ್ಬೇಕು. ಇವೆಲ್ಲ ಮುಂದೆ ಹೇಳಿಲ್ಲ ಅವರು. ಪ್ರಥಮ ಪೇಜ್ದಾಗೆ ನಿಮ್ಗೆಲ್ಲ ವ್ಯಾಖ್ಯಾನೇ ಅಲ್ಲಿ ಹಂಗೆ ಓದೋದು ಹೇಳಕ್ ಜರುತ್ತಿಲ್ಲ ಅಷ್ಟು. ಆಯ್ತಾ? ಅದಕ್ಕೆ ನೋಡಿ ವ್ಯಾಪ್ಯ ಜೋ ಧೂಮ, ವ್ಯಾಪ್ಯ ಯಾವ ಹೊಗಿ, ವ್ಯಾಪ್ಯ ಯಾವುದು ಹೊಗಿ. ತಾಕ धूम का पर्वतादिकन में जाको प्रत्यक्ष ज्ञान होवे. ಪರ್ವತಾದಿಗಳಲ್ಲಿ ಯಾರಿಗೆ ಹೊಗೆದು ಮೊದಲು ಪ್ರತ್ಯಕ್ಷ ಜ್ಞಾನ ಆಗುವುದು. ಶಬ್ದಾದಿಕನ್ಗೆ ಗುಡ್ಡದಾಗ ಹೊಗೆ ಐತಿ, ಗುಡ್ಡದ ಮೇಲೆ ಹೊಗೆ ಐತಿ, ಶಬ್ದ ಅವ ಪ್ರತ್ಯಕ್ಷ ಜ್ಞಾನ ಯಾನ್ ಹೋಗಿ ನೋಡ್ಯಾನ ಅವನಿಗೆ ಪ್ರತ್ಯಕ್ಷ ಆಗ್ತದೆ. ಪ್ರತ್ಯಕ್ಷ ಆಗಿಲ್ಲ ಅಂದ್ರೂ ಕೂಡ ಕೇಳಿದ್ರು ಕೂಡ ಆಗ್ತದೆ, ಕೇಳಿದ್ರು ಕೂಡ ಆಗ್ತೈತೆ. ಇದಕ್ಕೆ ಇವನಿಗೆ ಮತ್ತೆ ಪುನಃ ಹೋಗಿ ನೋಡ್ಬೇಕೆ. ಇಬ್ರುನು ಇವನಿಗೇನು ಶಬ್ದಾದಿಗಳ ಜ್ಞಾನ ಆಗಬೇಕಾಗಿದ್ರೂ ಕೂಡ ಮಾನಸಾಧಿಕನೇ ಪ್ರಮಾಣ. ಮುಂದೆ ಹೇಳಿದ್ರಲ್ಲ ಬೆಂಕಿ ಬೆಂಕಿ ಜ್ಞಾನ ಬೇಕಾದ್ರೆ ಎದ್ರ ಮ್ಯಾಲಿಂದ? ಅಡಿಗೆ ಮನಿ. ಅವ ಅಡಿಗೆ ಮನಿ ಮೊದಲು ನೋಡಿರ್ಬೇಕು. ಇದು ಸೋಮ ಧೂಮ ಅಗ್ನಿ ಅನ್ಕೋತ ಕೂತ ಮತ್ತೆ ಎಲ್ಲವ ಧೂಮ ಅಗ್ನಿ ಅಡಿಗೆ ಮನಿ ನೋಡಿರ್ಬೇಕು ಅವ ಮೊದಲ. ಅಂದ್ರೆ
ಶಬ್ದಾದಿಗಳಿಂದ ಅವನಿಗಾದ್ರೂ ಕೂಡ ಆಗ್ತೈತಿ. ಅಥವಾ ಶಬ್ದ ಜ್ಞಾನ ಹೋವೆ. ತಾಕು ಪರ್ವತಾದಿಕ में अग्नि का अनुमिति ज्ञान होवे. ಅವರಿಗೆ ಆ ಪರ್ವತಾದಿಗಳಲ್ಲಿ ಅಗ್ನಿಯ ಅನುಮಿತಿ ಜ್ಞಾನ ಆಗುತ್ತದೆ. तैसे रस के प्रत्यक्ष ज्ञान से रूप का अनुमिति ज्ञान होवे है. ಅದರಂತೆ ರಸದ ಪ್ರತ್ಯಕ್ಷ ಜ್ಞಾನದಿಂದ ಹೊಗೆಯ ಪ್ರತ್ಯಕ್ಷ ಜ್ಞಾನದಿಂದ ಬೆಂಕಿ ಅನುಮಿತಿ ಜ್ಞಾನ ಆಗುತ್ತದೆ. ಅದರಂತೆ ರಸದ ಪ್ರತ್ಯಕ್ಷ ಜ್ಞಾನದಿಂದ ರೂಪದ ಅನುಮಿತಿ ಜ್ಞಾನ ಆಗುತ್ತದೆ. ಪರಂತು ಆದರೂ ಅಂದ್ರೆ ಏನು ಒಂದು ನೇಮ ಹೇಳ್ತಾ ನೋಡಿ. ज्या पुरुष को धूम होने का व्याप्य है. ज्या ಅಂದ್ರೆ ಪ್ರತ್ಯಕ್ಷ ಬೇಕು. ವ್ಯಾಂಗ ಹೊಗೆಯ ಪ್ರತ್ಯಕ್ಷ ರಸಕ್ಕೆ ಪ್ರತ್ಯಕ್ಷ ಜ್ಞಾನ से ज्या पुरुष को धूम होने का व्याप्य है. ಹೊಗೆಯ ಬೆಂಕಿದು ವ್ಯಾಪ್ಯ ಇರುತ್ತದೆ. ಐಸಾ ಜ್ಞಾನ ಪೂರ್ವ ಹುಯ ಅಂದ್ರೆ ಪೂರ್ವ ಹುವ ಅಂದ್ರೆ ಜ್ಞಾನ ಅಂದ್ರೆ ಏನು? ಅವಿನಾಭಾವ ರೂಪ ಸಂಬಂಧದ ಜ್ಞಾನ ಅವನಿಗೆ ಆಗಬೇಕು. ಅವಿನಾಭಾವ ರೂಪ ಸಂಬಂಧದ ಜ್ಞಾನ ವ್ಯಾಪ್ತಿ ಜ್ಞಾನ ಅಂದ್ರನೆ ಅದು ಕರ್ಣ. ವ್ಯಾಪ್ತಿ ಜ್ಞಾನ ಅಂದ್ರನೆ ಕರ್ಣ. ಅವಿನಾಭಾವ ರೂಪ ಸಂಬಂಧದ ಜ್ಞಾನ. ತಾಕು ಅವನಿಗೇನೆ ಧೂಮ ಜ್ಞಾನತೆ ವ್ಯಾಪ್ಯತ್ವ ಕಾ ಸ್ಮರಣ ಹೋಯಿಕೆ. ಹೊಗೆ ಜ್ಞಾನದಿಂದ ವ್ಯಾಪ್ಯತ್ವದ ಸ್ಮರಣ ಆಗಿ, ವ್ಯಾಪ್ಯತ್ವದು ವ್ಯಾಪ್ತಿಯ ಸ್ಮೃತಿ, ವ್ಯಾಪ್ತಿಯ ಸ್ಮೃತಿ ಇದು ವ್ಯಾಪಾರ. ವ್ಯಾಪ್ತಿಯ ಸ್ಮೃತಿ ಏನದ ಅಲ್ಲೇ ಬರ್ಕೋದು ಅಂದ್ರೆ ನಿಮ್ಗೆ ಅಲ್ಲೇ ಗೊತ್ತದ. ಹೋಗಿ ಹೊನ್ನಿಕೆ ಅನುಮಿತಿ ಜ್ಞಾನ ಹೋವೆ. ಅನುಮಿತಿ ಇದು ಫಲ. ವ್ಯಾಪ್ತಿಯ ಅನುಭವ ಕರ್ಣ, ವ್ಯಾಪ್ತಿಯ ಸ್ಮೃತಿ ವ್ಯಾಪಾರ, ಅನುಮಿತಿ ಜ್ಞಾನ ಇದು ಫಲ. ಅನುಮಾನ ಪ್ರಮಾಣದಾಗ ಪ್ರಭು ವ್ಯಾಪ್ತಿಯ ಅನುಭವ ಕರ್ಣ, ವ್ಯಾಪ್ತಿಯ ಸ್ಮೃತಿ ವ್ಯಾಪಾರ, ಅನುಮಿತಿ ಜ್ಞಾನ ಇದು ಫಲ. ವ್ಯಾಪ್ತಿಂಕು ವ್ಯಾಪ್ಯತ್ವ ಕೈ ಹೇ. ವ್ಯಾಪ್ತಿಗೇನೆ ವ್ಯಾಪ್ಯತ್ವನು ಅಂತಾರ. ತೈಸೆ ರೂಪ ಕಾ ವ್ಯಾಪ್ಯ ರಸ ಹೈ. रूप का व्याप्य रस है. ऐसा जाको ज्ञान हुआ होवे. ಹಿಂಗೆ ಯಾರಿಗೆ ಜ್ಞಾನ ಆಗಿ ಇರುವುದೋ ಇದು ಕರ್ಣ. ತಾಕು ಅಲ್ಲಿ ನಿಮ್ಮಲ್ಲಿ ಏನದ ಜಾಕು ಮುಂದ ದುರ್ಸ್ ಮಾಡ್ರಿ ನೋಡಿ ನೀವು ಯಾವ ಮಾಡ್ತೀರಿ. ಜ್ಞಾನದ ಮುಂದೆ ಒಂದು ಕಾಣಬೇಕು, ಜ್ಞಾನದ ಮುಂದಿಂದ ಒಂದು ತೆಗಿಬೇಕು. ನೀವು ದುರಸ್ತಿ ಮಾಡಿರ್ಬೇಕು ಮೊದಲೇ. ಹಾ ನಿಮ್ಮಲ್ಲಿ ಬರೋಬರ್ನೇ ಐತ್ರಿ. ಹಾ ಜ್ಞಾನ ಹಿಂಗಾಗ್ಯದ. ಹಾ ಜ್ಞಾನ ಬೇಕು. ಜ್ಞಾನ ಕರ್ಣ सरल जाको ज्ञान हुआ होवे. ताको रस के ज्ञान ते रूप की रस में व्याप्ति का स्मरण होई के. ರೂಪದು ರಸದಲ್ಲಿ ಹ್ಯಾಂಗ ಬೆಂಕಿದು ಹೊಗೆಯಲ್ಲಿ ವ್ಯಾಪ್ತಿ ಸ್ಮರಣ ಆಗುವುದೋ ಅದರಂತೆ ರೂಪದು ರಸದಲ್ಲಿ ವ್ಯಾಪ್ತಿ ಸ್ಮರಣ ಆಗಿ ವ್ಯಾಪಾರ. ರೂಪಕ್ಕೆ ಅನುಮಿತಿ ಜ್ಞಾನ ಹೋವೇ ಹೇ. ರೂಪಕ್ಕೆ ಅನುಮಿತಿ ಜ್ಞಾನ ಇದು ಫಲ. ಯಾವ ಪುರುಷನಿಗೆ ಧೂಮ ಹೊನ್ನಿ ವ್ಯಾಪ್ತಿ ಹಿಂಗ ಜ್ಞಾನ ಪೂರ್ವ ಆಗಿರೋ ಮ್ಯಾಲಿಂದ ಅದೇನ ನೇಮ್ ಹಾಕ್ಯಾರಲ್ಲ ಅದರದೇ ತೆಳಗೆ ಹೇಳಿದ್ರು. ಮತ್ತ ಮ್ಯಾಲ ಯಾನ್ ನೇಮ್ ಹೇಳಿದ್ರ ಆ ನೇಮದಾನುಸಾರವಾಗಿ ಕುಣಿಸಿದ್ರು. ಜಾಕು ವ್ಯಾಪ್ಯತ್ವ का ज्ञान पूर्व हुआ नहीं. ಯಾವನಿಗೆ ವ್ಯಾಪ್ಯತ್ವದ ಜ್ಞಾನ ಪೂರ್ವ ಆಗಿಲ್ಲವೋ ತಾಕು ಧೂಮಾದಿಕಂತೆ ಜ್ಞಾನತೆ ಹೊನ್ಯಾದಿಕನ್ಕೆ ಅನುಮತಿ ಹೋವೇನೆ. ಅವನಿಗೆ ಮ್ಯಾಲ ಗುಳದಲ್ಲಿ ಹೋಗಿ ನೋಡಿದ್ರು ಕೂಡ
ಅನುಮಿತಿ ಅಂದ್ರೆ ಹೊಗೆಯ ಬೆಂಕಿ ಅನುಮಿತಿ ಜ್ಞಾನ ಆಗುವುದೇ ಇಲ್ಲ. ತಿಳಿಸಿಲ್ಲ? ಯಾವನಿಗೆ ಅವಿನಾಭಾವ ಸಂಬಂಧದ ಅಡಿಗೆ ಮನೆಗೆ ಪುನಃ ಪುನಃ ಹೊಗೆ ಬೆಂಕಿ ಎರಡೂ ಕೂಡ್ಕೊಂಡು ಇದ್ದುದು ಅವಿನಾಭಾವ ಸಂಬಂಧ ಜ್ಞಾನ ಇರೋದು ಅವರಿಗೇನೆ ಹೊಗೆಯ ಪ್ರತ್ಯಕ್ಷದಿಂದ ಅವರಿಗೆ ಆ ಬೆಂಕಿ ಅನುಮಿತಿ ಜ್ಞಾನ ಆಗ್ತದೆ. ಯಾವನಿಗೆ ಈ ವ್ಯಾಪ್ಯತ್ವದ ಜ್ಞಾನ ಇಲ್ಲ, ಅವ ಹೊಗೆ ನೋಡಿದರೂ ಕೂಡ ಅವನಿಗೆ ಬೆಂಕಿ ಅನುಮಿತಿ ಜ್ಞಾನ ಆಗುವುದೇ ಇಲ್ಲ. जाको नहीं याते व्याप्ति का ज्ञान अनुमिति का कारण है. व्याप्ति का ज्ञान व्याप्ति ज्ञान अनुमिति ये नहीं थी कारण. व्याप्ति वाले को व्याप्य कहे, व्याप्ति उಳ್ಳದಕ್ಕೇನೆ व्याप्य अंदी, व्याप्ति को व्याप्यता कहे, व्याप्ति को व्याप्यता कहे है. नोड सो व्याप्ति का ज्ञान भी आ अविनाभाव संबंध व्याप्ति नहीं था. व्याप्ति अनुभव कर्ण कर्ण व्याप्ति अनुभव कर्ण व्याप्ति स्मृति व्यापार आ व्याप्ति अनुभव ज्ञानದ अनुभव व्याप्ति ज्ञानನೂ ಕೂಡ ಸಂದೇಹ ರೂಪ ಕರ್ಣ नहीं, ಕಾರಣದ ಕರ್ಣ. ವ್ಯಾಪ್ತಿ ಅನುಭವ ಕರ್ಣ, ಕಾರಣ ಅಲ್ಲ. ಮಾಡಿದ್ರಿ ಅದಕ್ಕೆ ಸಂಶಯ ಜ್ಞಾನ ಕರ್ಣದ ಸಂಶಯ ಇತ್ತಪ್ಪ ಅಂದ್ರೆ ಅವನಿಗೆ ಅನುಮಿತಿ ಜ್ಞಾನ ಆಗಲಾತ. ಹಿಂದೆ ಪ್ರಥಮದಲ್ಲಿ ಹೇಳ್ಕೊಂಬಂದೇವು ನಿಮ್ಗೆ, ಕರ್ಣ ಸಂಶಯ ಇತ್ತು ಅಂದ್ರೆ ಅವನಿಗೆ ಅನುಮಿತಿ ಜ್ಞಾನ आगुदे ಇಲ್ಲ. ತಿಳಿಸಿದ? कर्ण संदेह असू नये. कर्ण संशय जर असेल तर ज्याला कर्ण संशय असेल त्याला अनुमिती ज्ञान होणार नाही. कारणದ ಸಂಶಯ ಇತ್ತಪ್ಪ ಅಂದ್ರೆ ಅವನಿಗೆ ಅನುಮಿತಿ ಜ್ಞಾನ ಆಗೋದಿಲ್ಲ. ಅನುಮಿತಿ ಜ್ಞಾನ ಇದು ಪ್ರಮಾದ ಫಲ पण ಅವನಿಗೆ ಮೊದಲೇ जर कदाचित ಆ ವ್ಯಾಪ್ತಿ ಅನುಭವದ ಕರ್ಣ, ಆ ಕರ್ಣದ ಸಂಶಯ जर ಇತ್ತು ಅಂದ್ರೆ ಅನುಮಿತಿ ಜ್ಞಾನ ಫಲ ಆಗಲ್ಲ. ठीक है. ಅದಕ್ಕೆ ಅವರು ಸಂಶಯ भी भ्रम ही है. संशय ಏನೈತಲ್ಲ, ಸಂಶಯಕ್ಕೂ भी भ्रम कही. संशय ज्ञान ಏನೈತಲ್ಲ, ಸಂಶಯ ಭ್ರಮ, ನಿಶ್ಚಯ ಭ್ರಮ, ತರ್ಕ ಭ್ರಮ. ಭ್ರಮಗಳು ಮೂರು ಹೋಗ್ಯಾವಿಲ್ಲ, ಸಂಶಯ ಭ್ರಮ, ನಿಶ್ಚಯ ಭ್ರಮ, ತರ್ಕ ಭ್ರಮ. ತರ್ಕ ಭ್ರಮದಾಗೆ ಖ್ಯಾತಿ ಒಳ ಬರ್ತಾವ. ಖ್ಯಾತಿ ಒಳ ಸಂಶಯ ಭ್ರಮ ಒಳಗ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ಅಶಿಪ ಸಂಶಯ, ಆತ್ಮ ಸಂಶಯ, ಅನಾತ್ಮ ಸಂಶಯಗಳು ಇವೆಲ್ಲ ಬರ್ತಾವ. ಅದಕ್ಕೆ ಅವರು ಸಂಶಯ ಭ್ರಮ भी संशय भी भ्रम ही होवे, संशय भी भ्रम ही होवे. सो अभाव अधिकरणो अवभासो अध्यास, सो अभाव अधिकरणो अवभासो अध्यास. ಯಾಕಂದ್ರೆ ಸಂಶಯ ಅಂದ್ರೆ ಎದಕ್ಕಂತೀರಿ? दो कोटि वाला ज्ञान को संशय कही. संशय में एक प्रमा होवे, एक भ्रमा होवे. ये संशय का स्वरूप है. संशय में एक प्रमा होवे, एक भ्रमा होवे, ये संशय का स्वरूप है. संशय ಅದಕ್ಕೆ ಅವರೊಂದು ಏಕ ವಿಶೇಷ ಮೇ ದೋ ಧರ್ಮ ಸೋ ವಿಶೇಷಣ ಕೈ. ಒಂದ ವಿಶೇಷದಲ್ಲಿ ಎರಡು ಧರ್ಮಗಳು ಏನಿರ್ತಾವ ಅದಕ್ಕೇನೇನು ಸಂಶಯ ಅನ್ನುತ್ತೇವೆ. ಅದು ಮುಂದೆ 7ನೇ ಪ್ರಕಾಶದಾಗ ಒಂದು ವಿಶೇಷ ಒಂದು ಹೆಡಿಂಗ್ಗೆ ಬರ್ದಾರ. ಅಂತೂ ದೋ ಕೋಟಿ ಜ್ಞಾನ ಸಂಶಯ ಕೈ. ದೋ ಕೋಟಿ ಜ್ಞಾನ, ಕೋಟಿ ಅಂದ್ರೆ ವಿಷಯ, ಕೋಟಿ ಅಂದ್ರೆ ಕೋಟ ಅಲ್ಲ, ಕೋಟಿ ಅಂದ್ರೆ ವಿಷಯ ಅಲ್ಲ, ಕೋಟಿ कोटि अंदर विषय. दो कोटि अंदर दो कोटि ज्ञान को संशय कही. ಇದು ಹಗ್ಗವೋ ಏನ್ ಹಾವು? ಇದು ಹಗ್ಗ ಅನ್ನೋದು ನಿಶ್ಚಯ ಅದ. ಸಂಶಯ ಭಿನ್ನ ಜ್ಞಾನಂ ನಿಶ್ಚಯ, ಸಂಶಯ ಭಿನ್ನ ಜ್ಞಾನಂ ನಿಶ್ಚಯ. ಇದು ಹಗ್ಗ ಅನ್ನೋದು ನಿಶ್ಚಯನೇ, ಇದು ಹಾವು ಅನ್ನೋದು ನಿಶ್ಚಯನೇ. ಇದು ಹಾವ, ಪರಂತು ಇದು ಹಗ್ಗೋ ಏನ್ ಹಾವು? ಇದು ಸಂಶಯ ನೋಡಿ. ರೀತಿಲ್ಲ ನಾ ಜೀವನೇ निश्चय नहीं आता ना, ब्रह्म निश्चय नहीं. पण ना ब्रह्म जीवा, ना ब्रह्म यन जीवा. संशय 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 का स्वरूप है. एक ब्रह्म होवे, एक प्रमा. ಮುಂದೆ ಹೇಳ್ತಾರೆ ಅವರು. ಅದಕ್ಕೆ ಸಂಶಯ
संशय भ्रमवान मुमुक्षु, संशय भ्रमवान मुमुक्षु, निश्चय भ्रमवान पामर, संशय भ्रमवान मुमुक्षु, निश्चय भ्रमवान पामर, निश्चय भ्रमवान पामर, निश्चय भ्रमवान मुक्त, हाँ निश्चय प्रमावान, प्रमा प्रमा, हाँ ನಿಶ್ಚಯ ಪ್ರಮ, ಹಾ ಜಗತ್ತಿನಲ್ಲಿ ಅಪ್ರಮತ್ವದ ನಿಶ್ಚಯ ಜ್ಞಾನಿ ಇರೋಣದ್ರಿಂದಲೇ ಅವ ಜಗತ್ತಿನಿಂದ ನಿಷ್ಕಂಪ ಪ್ರವೃತ್ತಿ ಆಗ್ತಾನೆ. ಜಗತ್ತಿನಲ್ಲಿ ಅಪ್ರಮತ್ವದ ನಿಶ್ಚಯ ಇರೋಣದ್ರಿಂದಲೇ ಜ್ಞಾನಿ ಆ ಜಗತ್ತಿನಿಂದ ನಿಷ್ಕಂಪ ನಿವರ್ತಿ. ಆ ಜಗತ್ತಿನಲ್ಲಿ ಅಪ್ರಮತ್ವದು, ಜಗತ್ತಿನಲ್ಲಿ ಅಂದ್ರೆ ಸತ್ಯತ್ವದು ಜ್ಞಾನ ಇರೋದ್ರಿಂದ ನಿಷ್ಕಂಪ ಪ್ರವೃತ್ತಿ ಪಾಮರ ಜಗತ್ ಯಾರಿಗೆ ಕೇಳಿ ಮಾಡೋದಂದ್ರೆ ಸಂಸಾರಗಳು ನಿಷ್ಕಂಪ ಪ್ರವೃತ್ತಿ, ಯಾರಿಗೆ ಕೇಳೋ ಜರುರತ್ತಿಲ್ಲ, ನಿಷ್ಕಂಪ ಪ್ರವೃತ್ತಿ. ಇನ್ನು ಪಾರಮಾರ್ಥದಾಗ ಜಗತ್ತಿಗೆ ಬ್ರಹ್ಮನಲ್ಲಿ ಪ್ರಮತ್ವದ ನಿಶ್ಚಯ ಇರೋಣದಿಂದ ಅವರು ನಿಷ್ಕಂಪ ಪ್ರವೃತ್ತಿ ಜ್ಞಾನಿಗಳು ಗೊತ್ತಿಲ್ಲ. ಇವ ಆ ಪಾರಮಾರ್ಥದಲ್ಲಿ ನಿಷ್ಕಂಪ ಪ್ರವೃತ್ತಿ ಆಗುದಿಲ್ಲ, ನಿಷ್ಕಂಪ ನಿವರ್ತಿ. ಅದು ಮುಂದೆ ಎರಡನೇ ಪ್ರಕಾರದಾಗ ಭಾಳ ಒಂದೊಂದು ಹಿಡಿಂಗ್ಗಳೇ ಆಗ ಆಯ್ತಾ. ಸಂದೇಹ ರೂಪಕರಣ ನಹಿ, ಕಾಯತೆ ನೋಡ್ರಿ ಸಂಶಯ ಹೇಳ್ತಾರ ನೋಡಿ. ಸಂಶಯ ಏನ್ ಬರ್ದ ಭೂತ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ, ಎದಕ್ಕ ಸಂಶಯ ವಿಪರೀತ ಭಾವನಾ ದೃಢ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕ, ಭೂತಾದಿ ಪ್ರತಿಬಂಧಕ ಜ್ಞಾನ ಉತ್ಪತ್ತಿಗೆ ಪ್ರತಿಬಂಧಕ, ಬ್ರಹ್ಮ ವಿಚಾರದ ಅಭಾವ ಜೀವನ್ಮುಕ್ತಿಗೆ ಪ್ರತಿಬಂಧಕ. ಅವ್ರು ಹೇಳ್ತೀರ ಅವ್ರು ಹೇಳುದು. ಹಾ ಅದು ಆಗಾಗ ಬರಬೇಕು. ಭೂತ ಭಾವಿ ವರ್ತಮಾನ ಪ್ರತಿಬಂಧ ಕೇಳಿಲ್ಲ ಮನ್ನ, ಅದು ಜ್ಞಾನ ಉತ್ಪತ್ತಿಗೆ ಪ್ರತಿಬಂಧಕ. ಜ್ಞಾನೇ ಆಗ್ಬಿಡಲ್ಲ, ಅದು ಜ್ಞಾನೇ ಆಗ್ಬಿಡಲ್ಲ. ವಿಷಯಾಸಕ್ತಿ ಇತ್ತಂದ್ರೆ ಜ್ಞಾನ ಆಗೇ ಬಿಡಲ್ಲ. ಇನ್ನು ಸಂಶಯ ವಿಪರೀತ ಭಾವನೆ ಏನಿದ್ದಾವಲ್ಲ, ಇದು ದೃಢ ಅಪರೋಕ್ಷ ಜ್ಞಾನ ಆಗಲ್ಲ. ಸಂಶಯನೂ ಇತ್ತು, ವಿಪರೀತ ಭಾವನೆ ಇತ್ತು ಅಂದ್ರೆ ಹಂಗಾಗ್ತದೆ, ಆಗುದಿಲ್ಲ. ಮತ್ತು ಯಾವಾಗಲೂ ಬ್ರಹ್ಮ ವಿಚಾರ ಅಭಾವಿತ ನಿರಂತರ ಅದರಾಗೆ ವೃತ್ತಿ ಅಂತರ್ಮುಖ ಮಾಡಿ ನಿರಂತರ ಬ್ರಹ್ಮದೇ ಚಿಂತನೆ ಮಾಡ್ತಾ ಇರಬೇಕು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಆಗ್ತದೆ. ಮತ್ತು ಅದು ಮಾಡಲಿಲ್ಲ ಯಾವಾಗಲೂ ಅದು ಬಾಲ್ಬೋಧನಿ ಒಳಗೆ ಜ್ಞಾನಿಗಳದು 5-6 ಪ್ರಕಾರ ಕೊಟ್ಟಾರ ನೋಡ್ರಿ. ಬಾಲ್ಬೋಧನಿ ಒಳಗೆ ಕನಿಷ್ಠ, ಮಧ್ಯಮ, ಉತ್ತಮ, ಆಯ್ತಾ. ಶುಕ ಉತ್ತಮ, ಶುಕ ಉತ್ತಮ ಪ್ರಾರಬ್ಧ, ಶುಕಂದು ಉತ್ತಮ ಪ್ರಾರಬ್ಧ ಇದಿಲ್ಲ. ಯಾಜ್ಞವಲ್ಕ ಮಧ್ಯಮ ಪ್ರಾರಬ್ಧ, ಜನಕ ಕನಿಷ್ಠ, ಶಿಖಧ್ವಜ ಕನಿಷ್ಠದ ಕನಿಷ್ಠ. ಹಾ ಬಾಲ್ಬೋಧನಿ ಒಳಗೆ ಕೊಟ್ಟಾರ ನೋಡಿ. ಮೊದಲ ನಿವೃತ್ತಿ, ಆಮೇಲೆ ಪ್ರವೃತ್ತಿ. ಜನಕ್ಕೆ ಸದಾ ಪ್ರವೃತ್ತಿ, ಸುಖಮನೆ ಸದಾ ನಿವೃತ್ತಿ. ಯಾವಾಗಲೂ ಒಟ್ಟ ಮುಕ್ಳ ಆಗಿ ಪ್ರವೃತ್ತಿನೇ ಆಗಿಲ್ಲ. ಸುಖ ಯಾವಾಗಲೂ ನಿವೃತ್ತಿನೇ. ಯಾಜ್ಞವಲ್ಕ ಮೊದಲು ಪ್ರವೃತ್ತಿ ಇದ್ರು, ನಂತರ ನಿವೃತ್ತಿ ಆದ್ರು. ಮೊದಲು ಪ್ರವೃತ್ತಿ ಇದ್ರು, ನಂತರ ನಿವೃತ್ತಿ ಆದ್ರು ಯಾಜ್ಞವಲ್ಕ. ಜನಕ್ಕೆ ಯಾವಾಗಲೂ ಪ್ರವೃತ್ತಿನೇ ಇದ್ದ. ಶಿಖಧ್ವಜ ಮೊದಲ ಏನಾದ ನಿವೃತ್ತಿ ಆದ, ಮತ್ತೆ ಪ್ರವೃತ್ತಿ ಆದ, ಅದಕ್ಕೆ ಅವನಿಗೆ ಕನಿಷ್ಠ. ಆಯ್ತಾ. ಹಾ ಬಾಲ್ಬೋಧನಿ ಒಳಗೆ ಉತ್ತಮ ಮಧ್ಯಮ ಕೊಟ್ಟರು. ಬಾಲ್ಬೋಧನಿ ಒಳಗೆ ಜ್ಞಾನಿಗಳು ಹಿಂಗ ಅವರವ್ರ ವ್ಯವಹಾರ ಮೇಲೆ ಉತ್ತಮ, ಮಧ್ಯಮ, ಅಧಮ, ಹಿಂಗ್ ಕೊಟ್ಟರು. ಅಧಮ हाँ करण नहीं कायते धूम होने की व्याप्ति वाला है
वह व्याप्ति वाला नहीं। धूम वन्नी का व्याप्ति वाला है, वह व्याप्ति वाला नहीं। हाँ नहीं, वह नहीं। अरे तिरकोल से हाँ ऐसा जाको पूर्व ज्ञान हुआ है। ಹಿಂಗ ಯಾರಿಗೆ ಸಂಶಯ, ಯಾರಿಗೆ ಅಂದ್ರೆ ಕರ್ಣ ಸಂಶಯ, ಯಾವನಿಗೆ ಕರ್ಣ ಸಂಶಯ ಇರುವುದೋ ತಾಕು ಧೂಮ ಜ್ಞಾನತೆ ಹೊನ್ನಿ ಕಾ ಜ್ಞಾನ ಹೋವೇ ನಹಿ, ಅವನಿಗೆ ಹೊಗೆಯ ಜ್ಞಾನ ಆದರೂ ಕೂಡ ಬೆಂಕಿ ಜ್ಞಾನ ಆಗುವುದೇ ಇಲ್ಲ। किंतु मतेनु धूम होने की व्याप्ति वाला है, धूम होने का व्याप्ति वाला है। ऐसा जाको निश्चय रूप ज्ञान हुआ है। संशय भिन्न ज्ञानम निश्चय, संशय भिन्न ज्ञानम निश्चय, ಇದು ಹಗ್ಗನೇ ಅದ निश्चय ज्ञान, ना ब्रह्मने इद्ದಂತ निश्चय ज्ञान। ऐसा जाको निश्चय रूप ज्ञान हुआ है, ताको धूम ज्ञान ते फनी का अनुमिति रूप ज्ञान होवे है। याते तिथिली में याते व्याप्ति का निश्चय अनुमिति का हेतु है। हेडिंग ज्ञान कोटर नोड्री, हेडिंग व्याप्ति का निश्चय अनुमिति का हेतु है। सो व्याप्ति का निश्चय सहचार ज्ञान ते होवे है। आ व्याप्तिಯ ನಿಶ್ಚಯ ಸಹಚಾರ ಜ್ಞಾನದಿಂದಲೇ ಆಗುತ್ತದೆ। सहचार नाम म्हणजे सहचार नाम साथ रहने का, ಕೂಡ್ಕೊಂಡಿರು। सहचार ಅಂದ್ರೆ साथ रहने का, व्यभिचार नाम जुदा रहने का। त्यावेळी पटर एकदम चालू नोट, सहचार नाम साथ रहने का ಅಂದ್ರೆ ಯಾವನಿಗೆ ಹೊಗೆ ಬೆಂಕಿ ಕೂಡ್ಕೊಂಡಿರ್ತಾವಂತ ಹಿಂಗ ಅಡಿಗೆ ಮನೆ ನೋಡೋಣ ಪುನಃ ಪುನಃ ಅಡಿಗೆ ಮನೆ ಮಾನಸ, ಅಡಿಗೆ ಮನೆ ಒಳಗ ಪುನಃ 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 ಹೊಗೆ ಬೆಂಕಿ ಅದು ಕೂಡ್ಕೊಂಡೆ। सहचार नाम साथ रहने का म्हणजे होता व्याप्ति का निश्चय सहचार ज्ञान से होवे। ಈಗ ಎಲ್ಲದದು ಇಲ್ಲಿ ಕೆಳಗ ಅದಕ್ಕೆ 2-3 धूम का सहचार यद्यपि ಐತಲ್ರಿ ನಿಮ್ಮಲ್ಲಿ? ಹಾ ಅದೇ ಏಕದಮ್ ಕೆಳಗೆ ಒಂದು ಯದ್ಯಪಿ ಐತಿ ನೋಡ್ರಿ, ಇಲ್ಲ ಅದಾಯ್ತು, ಅಲ್ಲಿ ಮ್ಯಾಗ ಯದ್ಯಪಿ ಬರ್ಕೊಳ್ಳೋದೇ ಅದ ನಿಮ್ಮ धूम का सहचार यद्यपि वन्य में देखी है, ಅದು ಮೊದಲೇ ಅನ್ಕೋರಿ ಅಂತ ಹೇಳ। ಯದ್ಯಪಿ ಮೊದಲೇ ಪೇಜ್ ನಂಬರ್ 38 हाँ 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 ಯದ್ಯಪಿನೇ ಮೊದಲು ಅನ್ಕೋರಿ, ಯದ್ಯಪಿನೇ ಇದೆಲ್ಲ ತಥಾಪಿ ಅದ್ರ ತಥಾಪಿ ಏನ್ರಿ ತಥಾಪಿ ಅದಲ್ಲ ಸಮಾಧಾನ, ಅದ್ ಮೊದಲು ಯದ್ಯಪಿ ಬರ್ದಾರ ಅವರು, ಖರೆ ಎಲ್ಲ ಯದ್ಯಪಿನೇ ಅದಿದು, ಎಲ್ಲ ಶಂಕಾನೇ ಅದ। ಹಾ ಅಟು ಎಲ್ಲನೇ ಶಂಕಾನೇ ಅದಿದು ತಿಳಿತಲ್ಲ। ಈಗ ಏನ್ ಹೇಳಿದ್ರು ಅವರು, ವ್ಯಾಪ್ತಿಯ ಅನುಭವ ಅಂದ್ರೆ ಒಗಿದು ವ್ಯಾಪ್ಯ साथ रहने का, सहचार नाम साथ रहने का। यावनिಗೆ ಪುನಃ ಪುನಃ ಬೆಂಕಿ ಹೊಗಿ यदि ಅಭಿಪ್ರಾಯ ತಿಳ್ಕೋಬೇಕು ನೀವು, ಅಂದ್ರೆ ಬೆಂಕಿ ಮತ್ತು ಹೊಗಿ ಎರಡು ಅಡಿಗೆ ಮನೆ ಇರ್ತಾವೆ। ಹೊಗೆಯಲ್ಲಿ ಅಂದ್ರೆ ಬೆಂಕಿ, ಬೆಂಕಿ ಹೊಗಿ ಎರಡು ಕೂಡ್ಕೊಂಡಿರ್ತಾವ ಅಂತ ಹೇಳಿದ್ರಿ, ಇರ್ತಾವನಿಲ್ಲ? ಅದರ ಮ್ಯಾಲ ಅವ ನೀವು ಬೆಂಕಿದು ವ್ಯಾಪ್ತಿ ಹೊಗೆಯಲ್ಲಿ, ಹೊಗೆದನು ವ್ಯಾಪ್ತಿ ಎರಡು ಕೂಡ್ಕೊಂಡೇ ಇರ್ತಾವಲ್ಲ, ಹಾ ಇದ್ರದನ್ನು ಇದ್ರಾಗ ಹೇಳಿರಲಿಲ್ಲ ಅಂತ ಅವ್ನ ಯದ್ಯಪ್ಪ ಅಂದ ಅಭಿಪ್ರಾಯ ಐತಿ। ಹಾ ಹಾ ಕೂಡ್ಕೊಂಡೇ ಇರ್ತಾವ ಅಂತ ಹೇಳ್ತೀರಲ್ಲ, ಹಾ ಕೂಡ್ಕೊಂಡೇ ಇರ್ತಾವ ಅಂತ ಹೇಳ್ತೀರಿ, ಹಾ ಹಾ ಹೇಳ್ರಿ, ಎರಡು ಕೂಡ್ಕೊಂಡೇ ಇರ್ತಾವಲ್ಲ ಅಂತ। ಹಾ ಯದ್ಯಪಿ ಮಾನಸಾಧಿಕನಮೆ ಸಿಕ್ಕದ್ರಿ ಮಗ, ಯದ್ಯಪಿ ಬರ್ಕೋಬೇಕು, ಯದ್ಯಪಿ मानसादिकन में बारंबार अंदर पुनः पुनः धूम होने का सहचार देख के
ಹೊಗೆ ಬೆಂಕಿದು ಕೂಡ್ಕೊಂಡು ಇರುವುದು ನೋಡಿ, ಅಡಿಗೆ ಮನೆಯಲ್ಲಿ ಹೊಗೆ ಬೆಂಕಿ ಯಾವಾಗಲೂ ಕೂಡ್ಕೊಂಡಿರುವುದು ನೋಡಿ देखिए पन्नी का व्याप्त धूम है ऐसा ज्ञान हो गया है। पन्नी का व्याप्त धूम है हाँ ऐसा ज्ञान हिंगातदे, परंतु धूम का व्याप्य होने ऐसा ज्ञान होवे नहीं। सचार नाम साथ रहे कुड़कोण पन्नी का व्याप्य धूम है, धूम का व्याप्य होनी है ऐसा ज्ञान होवे नहीं आतदे निंग आगुदिल्ल कायते मानसादिकन में जैसा वन्नी का सहचार धूम में देखी है। ಅಡಿಗೆ ಮನೆಯಲ್ಲಿ ಹೇಗ ಬೆಂಕಿ ಸಹಚಾರ ಅಂದ್ರೆ ಕೂಡುವಿಕೆ ಹೊಗೆಯಲ್ಲಿ ನೋಡ್ರಿ, तैसा धूम का सहचार वन्नी में देखी है। धूम का सहचार ಹೊಗೆಯ ಸಾತ್ ಅಂದ್ರೆ ಕೂಡಿರುವುದು ಬೆಂಕಿಯಲ್ಲಿ, ಬೆಂಕಿ ಕೂಡಿರುವುದು ಹೊಗೆಯಲ್ಲಿ, ಹಿಂಗ ಅಡಿಗೆ ಮನೆ ನೋಡ್ರಿಲ್ಲ ಶಂಕ ಗೊತ್ತಾಯ್ತು। तथापि इस समाधान ಹೇಳ್ತಾರೆ ನೋಡ, तथापि धूम का व्यभिचार भी होनी में देखी है, याते ये सिद्ध हुआ। धूम का अंदर होनी में धूम का होनी में धूम का ವ್ಯಭಿಚಾರ भी देखी है। ಬೆಂಕಿಯಲ್ಲಿ ಹೊಗೆದು ವ್ಯಭಿಚಾರ ಅಂದ್ರೆ ಭಿನ್ನ ಬೆಂಕಿ ಬಿಟ್ಟು ಇರುವುದನ್ನು ನಾವು ನೋಡುತ್ತೇವೆ, ಬೆಂಕಿಯನ್ನು ಬಿಟ್ಟು ಹೊಗೆಯನ್ನು ಇರುವುದು ನಾವು ನೋಡುತ್ತೇವೆ। ಯಾತೆ ಏ ಸಿದ್ಧ ಹುವ, ಆದ್ರಿಂದ ಏನ್ ಸಿದ್ಧ ಆಯ್ತು ಅಂದ್ರೆ ಬೆಂಕಿ ಸ್ವಭಾವ ಏನು, ಹೊಗೆ ಎರಡು ಕೂಡ್ಕೊಂಡೇ ಇದ್ರು ಕೂಡ, ಎರಡು ಕೂಡ್ಕೊಂಡಿದ್ರು ಬೆಂಕಿ ಸ್ವಭಾವ ಏನು ಹೊಗೆ ಸ್ವಭಾವ ಏನು ಅಂದ್ರೆ ಬೆಂಕಿ ಸ್ವಭಾವ ಹಿಂಗೈತಿ, ಹೊಗೆ ಇಲ್ಲದಿದ್ದರೂ ಬೆಂಕಿ ಇರುತ್ತದೆ। ಈ ಮುನ್ಸ್ ಮಾತಿ ಆಗ್ತದೆ ಅಂತಲ್ಲ, ಹೊಗೆ ಇಲ್ಲದಿದ್ದರೂ ಬೆಂಕಿ ಇರ್ತೈತಿ। ತಪ್ತ ಲೋಪಿಂಡಮೆ ಕಾಯ್ದ ಕಬ್ಬಣದಲ್ಲಿ ಹಿಂದೆ ಹಿಡ್ಕೊಂಡ್ ಹೌದೇನ, ಹೊಗೆ ಇಲ್ಲದಿದ್ರು ಹೊನ್ನಿचा स्वभाव असा आहे, धूम असताना व नसताना असतो। ಹೊಗೆ ಇದ್ದಾಗ ಹೊಗೆ ಇಲ್ದಾಗ ಬೆಂಕಿ ಇರ್ತೈತಿ, ಹೊಗೆ ಇದ್ರೂ ಬೆಂಕಿ ಇರ್ತೈತಿ, ಹೊಗೆ ಇಲ್ಲದಿದ್ರೂ ಬೆಂಕಿ ಇರ್ತೈತಿ, ಇದು ಬೆಂಕಿ ಸ್ವಭಾವ तिथे निम्न, परंतु धूमाचे स्वभाव केवळ वन्य असतानाच असतो। ಹೊಗೆ ಬೆಂಕಿ ಇದ್ದಾಗಲೇ ಇರ್ತದೆ, ಬೆಂಕಿ ಇದ್ದಾಗಲೇ ಇರ್ತೈತೆ, ಅದು ಹೇಳ್ತಾರೆ ಸಮಾಧಾನ। ಯಾತೆ ಸಿದ್ಧ हुआ, ज्या में ज्या पदार्थ का, ज्या में अंदर अनको चलो, ज्या में धूम में ज्या पदार्थ का वन्य रूप पदार्थ का व्यभिचार नहीं प्रतीत होवे। ಬೆಂಕಿಯಲ್ಲಿ ಹೊಗೆದು ಅಂದ್ರೆ ಬಿಟ್ಟು ವ್ಯಭಿಚಾರ ಅಂದ್ರೆ ಜುದಾ ಹಿಂಗೆ ತೋರುವುದಿಲ್ಲ, ಕೇವಲ ಸಹಚಾರಿ ಪ್ರತೀತ್ ಹೋವೆ, ಎರಡು ಕೂಡ್ಕೊಂಡೇ ತೋರುತ್ತವೆ, ಎರಡು ಕೂಡ್ಕೊಂಡೇ तोरुತ್ತವೆ। ता पदार्थ की वन्य रूप पदार्थ की व्याप्ति का तामे निश्चय होवे है। ಆ ಬೆಂಕಿ ರೂಪ ಪದಾರ್ಥಗಳು ಹೊಗೆಯಲ್ಲಿ ವ್ಯಾಪ್ತಿ ನಿಶ್ಚಯ ಆಗುತ್ತದೆ, ವ್ಯಾಪ್ತಿ ನಿಶ್ಚಯ ಅದೇ ಅಷ್ಟೇ ನೀವು ನೆನಪಿಟ್ಕೋಬೇಕು। ಬೆಂಕಿ ಸ್ವಭಾವ ಏನು, ಹೊಗೆ ಇದ್ದಾಗ ಹೊಗೆ ಇಲ್ದಾಗ, ಹೊಗೆ ಬೆಂಕಿ ಸ್ವಭಾವ ಹಿಂಗದ, ಹೊಗೆ ಇದ್ರೂ ಬೆಂಕಿ ಇರ್ತದೆ, ಹೊಗೆ ಇಲ್ಲದಿದ್ರೂ ಬೆಂಕಿ ಇರ್ತದೆ, ಪರಂತು ಹೊಗೆ ಹಂಗಿಲ್ಲ, ಹೊಗೆದ ಸ್ವಭಾವ ಹಂಗಿಲ್ಲ, ಬೆಂಕಿ ಇದ್ದಾಗಲೇ ಇರ್ತದ, ಬೆಂಕಿ ಇಲ್ಲ ಅಂದ್ರೆ ಹೊಗೆ ಇರುವುದಿಲ್ಲ। ಯಾತೆ ವ್ಯಾಪ್ತಿ ಕಾ ನಿಶ್ಚಯ ಹೋವೆ, ವ್ಯಾಪ್ತಿ ನಿಶ್ಚಯ ಆಗುತ್ತದೆ, व्याप्ति का निश्चय होवे। धूम में वन्नी का व्यभिचार नहीं प्रतीत होवे, सहचार प्रतीत होवे। ಹೊಗೆಯಲ್ಲಿ ಬೆಂಕಿಯ ವ್ಯಭಿಚಾರ ನೈ ಪ್ರತೀತ ಹೋವೆ, ಹೊಗೆದು ಬೆಂಕಿಯಲ್ಲಿ ವ್ಯಭಿಚಾರ ಅಂದ್ರೆ ಜುದಾ ಇರುವುದು ಪ್ರತೀತ ನೈ ಹೋವೆ, ತೋರುವುದಿಲ್ಲ। ಅವ್ರ ಸಹಚಾರ ಪ್ರತೀತ ಹೋವೆ, ಮತ್ತೆ ಎರಡು ಕೂಡ್ಕೊಂಡೇ ಇರ್ತಾವ। ಯಾತೆ वन्नी की व्याप्ति का धूम में निश्चय होवे, ಆದ್ರಿಂದ ಆ ಬೆಂಕಿ ವ್ಯಾಪ್ತಿದು ಹೊಗೆಯಲ್ಲಿ ನಿಶ್ಚಯ ಆಗುತ್ತವೆ। ಹೊನ್ನಿ में धूम का सहचार प्रतीत होवे, ಈಗ
ಬೆಂಕಿ ಸ್ವಭಾವ ಏನು? ಹೊನ್ನಿಮೆ ಧೂಮಕ सहचार ಅಂದ್ರೆ ಕೂಡಿರುವಿಕೆ ಪ್ರತೀತ್ ಹೋವೆ और ವ್ಯಭಿಚಾರ भी ಪ್ರತೀತ್ ಹೋವೆ ವ್ಯಭಿಚಾರ भी ಅಂದ್ರೆ ಬೆಂಕಿ ಇದ್ರೂ ಹೊಗೆ ಇರಲ್ಲ ಮಾಮ ಬೆಂಕಿ ಆಯ್ತು ಹೊಗೆ ಇಲ್ಲ ಕಾಯ್ದ ಕಬ್ಬಣದಲ್ಲಿ ಇರ್ತದೆ ಅಂದ್ರೆ ಇರುವುದಿಲ್ಲ सहचार भी प्रतीत होवे पन्नी में धूम का सहचार प्रतीत होवे और व्यभिचार भी प्रतीत होवे व्यभिचार ಅಂದ್ರೆ ಬೆಂಕಿ ಬಿಟ್ಟು ಇರುವುದನ್ನು ತೋರ್ತದೆ याते धूम का व्याप्य होनी है ये निश्चय होवे नहीं ಹೊಗೆ ವ್ಯಾಪ್ಯ ಬೆಂಕಿ ಐತಿ ಹಿಂಗ ನಿಶ್ಚಯ ಆಗುದಿಲ್ಲ ಹೊಗೆ ವ್ಯಾಪ್ಯ ಬೆಂಕಿ ಐತಿ ಹಿಂಗ ನಿಶ್ಚಯ ಆಗುದಿಲ್ಲ ಹಾ ಬೆಂಕಿ ವ್ಯಾಪ್ಯ ಹೊಗೆ पण ಹೊಗೆ ವ್ಯಾಪ್ಯ ಬೆಂಕಿ ಅಂತ ಹಿಂಗ ನಿಶ್ಚಯ ಆಗುದಿಲ್ಲ ನೈ ಹೋವೆ ಅದಕ್ಕೆ ಅವರು ಇದು ಹೇಳ್ತಾರೆ सहचार नाम साथ रहने का ನಿಮಗೆ ಮ್ಯಾಲ सहचार ಜುದ ವ್ಯಭಿಚಾರ ಶಬ್ದಗಳು ಬಂದವಲ್ಲ ಆ सहचार ಅಂದ್ರೆ ಸಾತ್ ಕೂಡ್ಕೊಂಡು ಇರುವುದಕ್ಕ ವ್ಯಭಿಚಾರ ಅಂದ್ರೆ ಜುದ ಭಿನ್ನ ಅಂದ್ರೆ ಅದಕ್ಕೆ ಬಿಟ್ಟು ಭಿನ್ನ ಬೇರೆ ಅದಕ್ಕೆ ಬಿಟ್ಟು ಭಿನ್ನ ಬೇರೆ ಮೊನ್ನೆ ಏನು ಪರತ್ವ ಮತ್ತೊಂದು ಯಾವ್ದು ಹೇಳ್ತಾನೆ ಪರತ್ವ ಅಪರತ್ವ ಭಿನ್ನ ಅಂದ್ರೆ ಅದಕ್ಕೆ ಏನು ವ್ಯತ್ಯಾಸ ಅಂತ ನಿಮಗೆ ಕೇಳಿತ್ತು ಗುಣಗಳದಾಗ ನಮಗೆ ಸಿಗಲಿ ಗುಣ ಹೇಳ್ತಾರೆ ಪರತ್ವ ಅಪರತ್ವ ಎರಡು ಒಂದೇ ಅರ್ಥ ಆಗ್ತಾವ ಖರೆ ಯಾನ್ ಅರ್ಥ ಆಗೋದು ನಿಮ್ಗೆ ಗೊತ್ತಾಯಿಲ್ಲ ಅದೇ ಸಿಗಲಿ ಬರ್ ಮೇಡಮ್ ಮತ್ ನಾಳೆ ಮೇಡಮ್ ಇದರಲ್ಲಿ ವ್ಯಭಿಚಾರ ನಾಮ್ ಜುದಾ रहने का ಅದಕ್ಕೆ ಬಿಟ್ಟು ಭಿನ್ನ ಇರುವುದು ಜುದಾ ಅಂದ್ರೆ ಭಿನ್ನ ಹಾ ಯದ್ಯಪಿ ಈಗೇನು ಯದ್ಯಪಿ ಏನಂತ ನೋಡಿದ ಯದ್ಯಪಿ ಜಲಕ್ಕೆ ಧೂಮ ಮೇ ಹೊನ್ನಿ ಕಾ ವ್ಯಭಿಚಾರ है ಹೊಗೆಯಲ್ಲಿ ಬೆಂಕಿದ ವ್ಯಭಿಚಾರ ಐತಲ್ಲ ಹಾ ಮಾನಸ ಅಲ್ಲ ಮಾರುದ ಕೆರಿಗೆನೆ ಮಾರುದ ಅಂತಾರೆ अड़गी मनी अन्न पकवाने का मानस कही अन्न पकवाने के स्थान को मानस कहे ही अड़गी मनी मारुद अंदर जल केरी ಹೊಳಿ 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 ಕೆರಿ ಮುಂಜಾನೆ ನೋಡ್ರಿ ಕಾಣಿಸಲ್ಲ ನೀರ ಮುಂಜಾನೆ ಒಟ್ಟು ನೀರೇ ಕಾಣಿಸಲ್ಲ ಯಾನಲ್ಲಿ ಹೊಗೆ ಅದ ಬೆಂಕಿ ಇಲ್ಲ ನೀರ್ನಾಗ ಮುಂಜಾನೆ ಹೊಗೆ ಕಾಣಿಸ್ತದೆ ನಿಮ್ಗ ಬೆಂಕಿ ಇಲ್ಲ ಅಲ್ಲಿ ಬೆಂಕಿದು ವ್ಯಭಿಚಾರ ಅದ ಹೊಗೆ ಅದ पण ಬೆಂಕಿದ ಏನದ ವ್ಯಭಿಚಾರ ಅದ यद्यपि ತಿಳ್ಗತ್ತೆ ನಿಮ್ಗೆ यद्यपि ಜಲಕೆ ಧೂಮಮೆ ಜಲಕೆ ಅಂದ್ರೆ ಮಾರುದ ಅಂತ ಬರ್ಕೋರಿ ಕಾಲದಲ್ಲಿ ಮಾರುದ ಶಬ್ದ ನಿಮ್ಗೆ ಗೊತ್ತಾಗಲ್ಲ ಮಾರುದ ಮುಂದೆ ಬರ್ತದದು ಮಾರುದ ಜಲಕೆ ಧೂಮಮೆ ಹೊನ್ನಿ ಕಾ ವ್ಯಭಿಚಾರ ಅಲ್ಲಿ ಬೆಂಕಿಯಲ್ಲಿ ಐತೆ ಹೊಗೆ ಬಿಟ್ಟು ಭಿನ್ನ ಐತೇನಿಲ್ಲ हाँ और अग्नि शांत हुए जो मानस में धूम रहे ताकि विषय होने का व्यभिचार है ಬೆಂಕಿ ಎಲ್ಲ ಶಾಂತ ಆಗ್ಯದ ಒಲಿ ಆರ್ಸ್ಯಾರ ಹಾ ಎಲ್ಲ ತೆಗ್ದಾರ ಹಾ ಬೆಂಕಿ ಇಲ್ಲಲ್ಲ ಹಾ ತಿಳ್ತೀರಿ ತಥಾಪಿ ಹಿಂಗ ವ್ಯಭಿಚಾರ ಇದ್ರೂ ಅದಕ್ಕೆ ನಾವು ಅನಿಲ್ಲ यदकंतरी जाके मूल का उच्छेद नहीं हुआ ऐसी ऊंची धूम रेखा में पन्नी का व्यभिचार नहीं पन्नी का व्यभिचार नहीं जाके मूल का मूल अंद्रेनु ಈಗ ತಳ ಬೆಂಕಿ ಇದು ಹಿಡಿದು ಈಗ ಉದ್ದಿನ ಕಡ್ಡಿ ಸೋಮ್ ಕುತ್ತ ಹಿಂಗ್ ಹಿಡ್ಕೊಂಡ್ ಕುತ್ತ ಸಿಗರೇಟ ಹಿಂಗ ಅದು ಬೆಂಕಿ ಎಲ್ಲಿ ತನಕ ಅದು ಹಂಗೆ ಹೋಗ್ತದ ಹಂಗೆ ಬೆಂಕಿ ಅದ ಹೋಗಿ ಆ ಸಿಗರೇಟ್ ಬೆಂಕಿ ಹಿಡ್ಕೊಂಡೇ ಮ್ಯಾಲ ಹೋಗ್ತದ ತಳ ಬಿಟ್ಟು 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 ಇಲ್ಲಿ ಹೆಂಗದ ಹೋಗಿ ಆ ಬೆಂಕಿ ಬಿಟ್ಟು ಹೋಗಿ ಬಿಟ್ಟು 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 ಅದ ಎಲ್ಲ ಕಡೆಯೂ ಆಗ್ಬಿಡ್ತದ ಹಸರಸ್ತದ ಮೂಲ ಅಂದ್ರ ಆ ಬೆಂಕಿ ಎಲ್ಲಿ ಹಿಡ್ದೆ
ಉಚ್ಛೇದ ಎಲ್ಲಿ ನಲ್ವರ್ ಖಂಡ ಆಗ್ಲಾರ್ದು ಏಕ್ ಲೈನ್ ಉಜ್ಬತ್ತಿ ಸುನ್ನಿಕೆ ಆ ಉಜ್ಬತ್ತಿ ಹಚ್ಚಿರ್ತೇವಲ್ಲ ಅದು ಏಕ್ ತಕ್ಕ ಮ್ಯಾಲ ಹೋಗ್ತದೆ. ಇದಕ್ಕ ಮೂಲಕ್ಕೆ ಉಚ್ಛೇದ ರಹಿತ ನಡ್ವರ್ಕ್ ಯಾವ್ದು ಖಂಡ ಆಗ್ಲಾರ್ದೆ ಇಂಥ ಯಾವ ಧೂಮರೇಖಾದಲ್ಲಿ ಹಾ ಅಲ್ಲಿ ಈ ಮಾರುದ್ದಾಗ ಏನದಲ್ಲ ಬೆಂಕಿದ ವ್ಯಭಿಚಾರ ಅದ. ಯಾಕ ಅದು ಹೊಗಿ ಹಿಂಗ ಮೂರು ಉಚ್ಚ ಎಲ್ಲಿ ಬೆಂಕಿ ಹಿಡ್ಕೊಂಡೇ ಹೋಗ್ಯದ ಹಾಂಗಿದು ಅಲ್ಲ ಮಾರುದ. ಜಾಕೆ ಮೂಲಕ ಉಚ್ಛೇದನೆ ಹುआ ऐसी ऊंची धूम रेखा में पन्नी का व्यभिचार नहीं. ಅಲ್ಲಿ ಬೆಂಕಿ ವ್ಯಭಿಚಾರ ಐತೇನು ಹೊಗಿ ಪೂರ್ಣ ಹೊಂಟದಂತ ಬೆಂಕಿ ಇದ್ರನೇ ಅಟ್ ಮ್ಯಾಲ ಸರ ಎಲ್ಲಿ ತನಕ ಬೆಂಕಿ ಅದ ಅಲ್ಲಿ ತನಕ ಅದು ಹಂಗೆ ನಡೆಯದೆ. ಬೆಂಕಿ ಆರ್ತ ಅಂದ್ರನೇ ಅದು ಹೊಗಿ ಬಂದಾಗ್ತದೆ. ಯಾತೆ ವಿಲಕ್ಷಣ ಧೂಮರೇಖಾಮೆ ವಿಲಕ್ಷಣ ಧೂಮರೇಖಾಮೆ ಅಂದ್ರೆ ಇದು ಉದ್ಬತ್ತಿ सिगरेट हाँ धराकार धूम रेखा में वन्नी का व्याप्ति का प्रत्यक्ष रूप निश्चय होवे ಬೆಂಕಿಯ ವ್ಯಾಪ್ತಿಯ ನಿಶ್ಚಯ ಇಲ್ಲಿ ಆಗುತ್ತದೆ. ತೈಸಿ ವಿಲಕ್ಷಣ ಧೂಮರೇಖಾಕ ಇಂಥ ಯಾವ ವಿಲಕ್ಷಣ ಧೂಮರೇಖಾದು ಪರ್ವತಾದಿಕನ ಮೇ ಪ್ರತ್ಯಕ್ಷ ಹೋಯಿಕೆ. ಪರ್ವತಾದಿಗಳಲ್ಲಿ ಕೆಳಗ ಬೆಂಕಿ ಐತಿ ಆ ಬೆಂಕಿ ಎಲ್ಲಿ ತನಕ ಇರುವುದೋ ಅಲ್ಲಿ ತನಕ ಮ್ಯಾಲ ಹೋಗಿ ಇರುವುದೇನೆ. धूम रेखा का पर्वतादिकन में प्रत्यक्ष होके धूम वन्नी का व्याप्य है. धूम वन्नी का व्याप्य है. इस अनुभव के संस्कार का अनुभव के अंदरने अविनाभाव संबंधದ ಜ್ಞಾನ. ಅನುಭವ ಅಂದ್ರನೆ ಅವಿನಾಭಾವ ರೂಪ ಸಂಬಂಧದ ಜ್ಞಾನ ಅದರ ಸಂಸ್ಕಾರ. अनुभव के संस्कार का अंदर अच्छे सಣ್ಣ ಅಕ್ಷರ ಬರ್ಕೋರಿ ಅವಿನಾಭಾವ ರೂಪ ಸಂಬಂಧದ ಜ್ಞಾನ ನೆಮ್ಮನ ಬರಲ್ಲ ನಮ್ಗ. अनुभव के संस्कार का अनुभव ಸಂಸ್ಕಾರ ಮತ್ತು ಸ್ಮೃತಿ ಹಿಂದವ ಅಡಿಗೆ ಮನಿ ಒಳಗ ಹೊಗಿ ಬೆಂಕಿ ಎರಡೂ ಕೂಡ್ಕೊಂಡು ಇದ್ದುದು ಅವನಿಗೆ ಅನುಭವ ಅದ ಜ್ಞಾನ ಅದ. ನಂತರನೇ ಅಲ್ಲಿ ಗುಡ್ಡದಾಗ ಹೋಗೋಣ ಆ ಅನುಭವ ನಷ್ಟ ಆಗಿದ್ರು ಕೂಡ ಅವನ ಅಂತಃಕರಣದಾಗ ಹೊಗಿ ಬೆಂಕಿ ಎರಡು ಕೂಡ್ಕೊಂಡೇ ಇರ್ತಾವ. ಸಂಸ್ಕಾರ ಉದ್ಭವ ಆಯ್ತು. ಸಂಸ್ಕಾರ ಈ ಅವಿನಾಭಾವ ರೂಪ ಸಂಬಂಧವೇ ಸಂಸ್ಕಾರ ಇಲ್ಲಿ. ಮತ್ತೆ ಬೇರೆ ಯಾವ ಜ್ಞಾನ ಇಲ್ಲಿ ಯಾವ ಸಂಸ್ಕಾರ ಅಂತ ಅನ್ನೋದಿಲ್ಲ. ಯಾರ ಇಲ್ಲಿ ಯಾವ ಸಂಸ್ಕಾರ ರೀ ಅಂದ್ರೆ ಅವಿನಾಭಾವ ರೂಪ ಸಂಬಂಧ ಜ್ಞಾನವೇ ಇದು ಸಂಸ್ಕಾರ. ಆ ಸಂಸ್ಕಾರದ ಉದ್ಭವ ಅಲ್ಲಿ ಅವನಿಗೆ ಗುಡ್ಡದಾಗ ಆಯ್ತು ಹೊಗಿ ನೋಡಿ ಕೆಳ ಬೆಂಕಿ. ತಿಸ್ತೆ ಅನಂತರ ಹೊನ್ನಿಮಾನ್ ಪರ್ವತ ಹೇ ಅದಾಗಿದ ನಂತರ ಅವನಿಗೆ ಈ ಬೆಂಕಿ ಗುಡ್ಡು ಉಳಿದು ಬೆಂಕಿ ಪರ್ವತ ಪನ್ನಿಮ ಪರ್ವತೋ ಹೊನ್ನಿಮಾನ पर्वतो पन्नीमान पर्वतो पन्नीमान ऐसी अनुमिति होवे है. ಅದಕ್ಕೆ ಹೊಗಿ ಜ್ಞಾನ ಬೆಂಕಿ ಜ್ಞಾನಕ್ಕೆ ಕಾರಣ ಬೆಂಕಿಗಲ್ಲ. ಅದು ನಿಮ್ಗೆ ಹೇಳಿದೆ ಹೊಗಿ ಜ್ಞಾನ ಆ ಬೆಂಕಿ ಜ್ಞಾನಕ್ಕೆ ಕಾರಣ ಬೆಂಕಿಗಲ್ಲ. ಐಸಾ ಅನುಮಿತಿ ಹೋವೆ. ಇನ್ನು ಮುಂದಿನ ಸಕಲ್ನ ನಾಳೆ 3ನೇ